ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷ PPT ಪ್ರೆಸೆಂಟೇಷನ್ ನಾನು ನಿಮಗೆ ಮಾಡ್ತಾ ಇದ್ದೀನಿ. ನೋಡಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ಬೇಡ್ಕೊಳ್ತೀನಿ. ಇದು ಮಹಿಳಾ ಶಿಕ್ಷಕರಿಗೆ ವಿಶೇಷ ವಂದನೆ. ಪ್ರತಿ ಯಶಸ್ವಿ ತರಗತಿಯ ಹಿಂದೆಯೂ ಮನೆಯಲ್ಲಿ ಈಗಾಗಲೇ ಒಂದು ಪೂರ್ಣ ದಿನದ ಕೆಲಸ ಮಾಡಿ ಮುಗಿಸಿ ಮಹಿಳಾ ಶಿಕ್ಷಕಿ ಶಾಲೆಯಲ್ಲಿ ಇದ್ದಾಳೆ. ಅನೇಕ ಮಹಿಳಾ ಶಿಕ್ಷಕರು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮತ್ತು ಮನೆ ಕೆಲಸಗಳನ್ನು ನಿರ್ವಹಿಸುತ್ತಾರೆ, ಮಕ್ಕಳನ್ನು ಮತ್ತು ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ. ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಿ ಶಾಲೆಗೆ ಬರುತ್ತಾರೆ. ನಾನು ಹೋದ ಕೆಲವು ಶಾಲೆಗಳಲ್ಲಿ 8, 10 ಅಥವಾ 15 ಕಿಲೋಮೀಟರ್ ಬಸ್ಸಿನಲ್ಲೋ ಅಥವಾ ಸ್ಕೂಟರ್ನಲ್ಲೋ ಬಂದು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುತ್ತಾರೆ. ಬಂದ ಮೇಲೆ ಗಂಟೆಗಳ ಕಾಲ ನಿಂತು ಸಹನಶೀಲತೆಯಿಂದ ಬೋಧಿಸುತ್ತಾರೆ. ಮನೆಗೆ ಹಿಂತಿರುಗಿ ಮತ್ತೆ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಆದರೂ ಅವರು ತರಗತಿಗೆ ನಗು ಮುಖ ಮತ್ತು ಸಹನೆಯಿಂದ ಬರುತ್ತಾರೆ. ಅನೇಕ ಸಾರಿ ಹಳ್ಳಿಗಳ ಶಾಲೆಗಳಲ್ಲಿ ಬರುವ ಮಹಿಳಾ ಉಪಾಧ್ಯಾಯರುಗಳಿಗೆ, ಶಿಕ್ಷಕರಿಗೆ ಸಂಬಳವೂ ಕಡಿಮೆ ಇರುತ್ತದೆ. ಅವರ ಕಾಲು ಭಾಗದ ಸಂಬಳ ಕೇವಲ ಟ್ರಾವೆಲ್ ಮಾಡೋದಕ್ಕೋಸ್ಕರ ಆಗುತ್ತದೆ. ಆದುದರಿಂದ ಮಹಿಳಾ ಶಿಕ್ಷಕರ ಮಹತ್ವ ಎಷ್ಟು ಎನ್ನುವುದು ನಮಗೆ ತಿಳಿಯುತ್ತದೆ. ಮಹಿಳಾ ಶಿಕ್ಷಕರು ಶಾಲೆಯಲ್ಲಿ ಮಾತ್ರವಲ್ಲ, ಮನೆಯಲ್ಲಿ ಮತ್ತು ಸಮಾಜದಲ್ಲೂ ಶಕ್ತಿಯ ಸ್ತಂಭಗಳು. ಅವರ ಸಮರ್ಪಣೆ, ತ್ಯಾಗ ಮತ್ತು ಮಮತೆ ಮುಂದಿನ ತಲೆಮಾರನ್ನು ರೂಪಿಸುತ್ತವೆ. ಅವರ ಪರಿಶ್ರಮಕ್ಕೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಕೊನೆಯ ಸಾಲು: ಒಂದು ರಾಷ್ಟ್ರ ತರಗತಿಗಳಲ್ಲಿ ನಿರ್ಮಾಣವಾಗುತ್ತದೆ. ಆ ತರಗತಿಗಳನ್ನು ಅನೇಕ ಬಾರಿ ಅದ್ಭುತ ಮಹಿಳೆಯರು ನಡೆಸುತ್ತಿರುತ್ತಾರೆ. Credits and attributions. Concept and design by Dr. C.G. Nagaraja, that is myself. I am 88 years old. I have done 65 years of work in teaching atmosphere in Regional College of Education, Mysuru. And the presentation content support by ChatGPT. Images I have taken from Creative Commons. Music, free educational resources published on YouTube educational channel name @Nagaraja Chitradurga 1938. Thank you.